ಸಾಮಾನ್ಯವಾಗಿ ಅಂದಂಗೆ ಹೌದಾ. ನೆವರ್, ಆಫನ್, ರೇರ್ಲಿ. ಮತ್ತೆ ಚಾಪ್ಟರ್ ಆದ್ಮೇಲೆ ಎಕ್ಸಾಮ್ ಇಡ್ತಾರ. ಅದು ವಾರ ಆಗ್ಲಿ 4 ದಿವಸ. ಹಾ. 2-3 ಚಾಪ್ಟರ್ ಆಗಂತಲೇ ಎಕ್ಸಾಮ್ ಇಡ್ತಾರೆ. ಆ ಎಕ್ಸಾಮ್ ದಿಂದ ನಮ್ಗೆ ಮುಂದೆ ಹೆಲ್ಪ್ ಆಗತ್ತೆ, ಧೈರ್ಯನೂ ಸಾಲ್ತೈತಿ. ಮುಂದೆ ನಮ್ದು ನೌಕರಿ ಗ್ಯಾರಂಟಿ ನೋಡ್ರಿ. ಅಂದ್ರೆ ಮತ್ತೆ ಅಲ್ಲಿ ಹೋಗಿದ ಎಲ್ಲ ನಮ್ಮ ಹುಡುಗರು ಆಗಿದಾರೆ, ಅವ್ರು ನೋಡ್ರಂದ್ರೆ ಕೂಲಿ ಬರಬೇಕು. ಸೊ ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವ್ ಎಲ್ಲಿ ಬಂದೀವಪ್ಪ ಅಂತಂದ್ರೆ ನೇತಾಜಿ ಸೈನಿಕ ತರಬೇತಿ ಜೋಡಿ ಯಾರದಾರಪ್ಪ ಇವತ್ತು ಅಂತಂದ್ರೆ ಈ ಒಂದು ಸೈನಿಕ ತರಬೇತಿ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಭು ಕಾಳಗೆ ಸರ್ ಅದಾರ. ಸೊ ಅವನೇದಾಗಿ ಅವ್ರನ್ನ ನಮ್ಮ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್, ಇವಾಗ ನೇತಾಜಿ ಸೈನಿಕ ತರಬೇತಿ ಕೇಂದ್ರ ಇದೊಂದು ಐಡಿಯಾ ನಿಮಗೆ ಯಾವ ತರ ಬತ್ರಿ ಸರ್? ಮತ್ತೆ ಈ ಒಂದು ಕೋಚಿಂಗ್ ಒಂದು ಸೆಂಟರ್ನ ಯಾವ ತರ ನೀವು ಸ್ಟಾರ್ಟ್ ಮಾಡಿದ್ರಿ? ಯಾಕಂದ್ರೆ ಒಂದು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಆಗ್ಬೇಕಾದ್ರೆ ಹಂಗೆ ಇರಂಗಿಲ್ಲ ಸರ್, ಯಾಕಂದ್ರೆ ಸಾಕಷ್ಟು ತೊಂದರೆಗಳು ಇರ್ತಾವ. ಒಳ್ಳೆ ಸ್ಟಾರ್ಟಿಂಗ್ ಅಲ್ಲಿ ವಿದ್ಯಾರ್ಥಿಗಳು ಬರಾಕ ರೆಸ್ಪಾನ್ಸ್ ಮಾಡಂಗಿಲ್ಲ. ಸೊ ಒಂದು ಯಾವ ತರ ನೀವು ಇದನ್ನ ಸ್ಟಾರ್ಟ್ ಅಪ್ ಮಾಡ್ಕೊಂಡ್ರಿ ಸರ್? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಫಸ್ಟ್ 2021 ಕೋವಿಡ್ ಚಾಲು ಆದ ಕೂಡಲೇ ಆಲ್ಮೋಸ್ಟ್ ಎಲ್ಲ ಇನ್ಸ್ಟಿಟ್ಯೂಟ್ಸ್ಗಳು ಅವ್ರ ಕೋವಿಡ್ ಸಲುವಾಗಿ ಬಂದ್ ಮಾಡಿದ್ರು. ಆಮ್ಯಾಗ ಸ್ಟಾರ್ಟ್ ಆಗ್ಬೇಕಂದ್ರು ಟೈಮ್ ತಗೊಳಕ. ಆಮ್ಯಾಗ ಅವು ಆರ್ಮಿ ಹುಡುಗರು ಏನ್ ಮಾಡಿದ್ದು, ಫಿಸಿಕಲ್ ಹೊಡೆದಿದ್ದು, ಅವ್ರದ್ದು ಎಕ್ಸಾಮ್ ಇತ್ತು ರೀ. ಅವಾಗ ಎಲ್ಲಾ ಕಡೆ ಕೋಚಿಂಗ್ ಸೆಂಟರ್ ಬಂದಾಗ ನಮ್ದು ಏನು ಕೋಚಿಂಗ್ ಸೆಂಟರ್ ಅವಾಗ ಇರಲಿಲ್ಲ. ಬಂದ್ರು, ಸರ್ ಹಿಂಗೆ ನಾವು ಒಂದು 4-5 ಮಂದಿ ಇದೀವಿ, ನಮ್ಗೆ ಸ್ವಲ್ಪ ನೀವ ರೂಮ್ನಾಗ ಬಂದು ಒಂದು ಸ್ವಲ್ಪ ಹೇಳಿಕೊಡ್ಬೇಕು ಅಂತ ಚಾಲು ಆದ್ರೆ. ಮೊದಲು ಸ್ಟಾರ್ಟ್ ಮಾಡಿದವರು ನಮ್ಮ ಬಸ್ಸು ಬರಿಗೆ ಸರ್ ಅವ್ರಿ ಅವರು, ಆಮೇಲೆ ಮಹೇಶ್ ಸರ್, ಆಮೇಲೆ ನನ್ನ ಹೆಸರು ಪ್ರಭು ಕಾಳಿ ಅಂತ, ಅಕ್ಷಯ್ ಸರ್, ಸಂಜು ಸರ್, 5 ಮಂದಿ ನಾವೇನ್ ಮಾಡಿದ್ವಿ, ಸುಮ್ ಕ್ಲಾಸ್ ಅಲ್ಲೇ ರೂಮ್ನಾಗ ಹೋಗಿ ಅವರಿಗೆ ಏನೇನ್ ಬೇಕು ತಿಳಿಸ್ಕೊಡ್ತೀವಿ. ಅವು ಒಂದು 5 ಹುಡುಗರು ಯಾವಪ್ಪ ಅಂತಂದ್ರೆ ನಾವು ಮೊದಲು ಅವ್ರ ಹೆಸರು ಹೇಳ್ಬೇಕು. ಶಿವು ಜೋಗಿ, ಅರ್ಜುನ್ ಜೋಗಿ, ಮತ್ತ ಉಮೇಶ್ ಬಾಸ್ಗಿ, ಮತ್ತ ಅಮಿತ್, ನೆಕ್ಸ್ಟ್ ಅಡಿವೆಪ್ಪ ರಂಜನಿಗೆ ಅಂತ. ಇವ್ರು 5 ಮಂದಿ ಬಂದ ಸರ್ ನಮ್ಮ ಕ್ಲಾಸ್ ಹೇಳ್ಬೇಕು ಹೇಳಿದ್ರು. ಆ 5 ಮಂದಿಗೆ ನಾವು ಸುಮ್ಮ ಹಂಗೆ ಹೇಳಾಕಂತ ಚಾಲು ಆಗಿದ್ದ ಕ್ಲಾಸ್. ಒಂದ ವಾರನಾಗ ಏನಾಯ್ತು, 15-20 ಮಂದಿ ಹುಡುಗರು ಅದ್ರಿ. ಅವಾಗ ಸ್ಟಾರ್ಟ್ ಆಗಿದ್ದ ಕ್ಲಾಸ್. ಅವರ ಹೆಸರು ಕೊಟ್ಟರು, ಏನಂತ ಹೆಸರು ಇಟ್ರು ಅಂತ, ನೇತಾಜಿ ಆರ್ಮಿ ಕೋಚಿಂಗ್ ಸೆಂಟರ್ ಅವರ ಹೆಸರು. ಹುಡುಗರಿಂದ ಸ್ಟಾರ್ಟ್ ಆಗಿದ್ದು, ಹುಡುಗರ ನಾಮಕರಣ ಮಾಡಿದ ಇನ್ಸ್ಟಿಟ್ಯೂಟ್ ಅಂದ್ರೆ ನಮ್ದು ಇಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಮ್ಯಾಗ ಬರ್ತಾ ಈಗ ನಮ್ದು ಲಾಸ್ಟ್ ಬ್ಯಾಚ್ 35 ಹುಡುಗರು ಇದ್ದು ರೀ ನಮ್ಮ ಕೋಚಿಂಗ್ ಸೆಂಟರ್ನಾಗ. 35ರಾಗ 33 ಮಂದಿ ಎಕ್ಸಾಮ್ ಪಾಸ್ ಆಗ್ಯಾರ. ಆಮ್ಯಾಗ ಅವ್ರು ಫಿಸಿಕಲ್ ಮೆಡಿಕಲ್ ಎಲ್ಲ ಕ್ಲಿಯರ್ ಆಗಿ ಒಂದು 25. ಯಾವ ತರ ನಿಮಗೆ ಇಲ್ಲಿ ಒಂದು ಎಕ್ಸಾಮ್ ಒಂದು ಕೋಚಿಂಗ್ ಅನ್ನ ಕೊಡ್ಲಾಗ್ತದ? ಬೆಳಿಗ್ಗೆ 10 ಗಂಟೆ ಅಂತ ಮಧ್ಯಾಹ್ನ 2 ಗಂಟೆ ಮಟ್ಟ 3 ಕ್ಲಾಸ್ ಹೋಗ್ತಾರೆ. ಆಮೇಲೆ ನಾ ಇದಕ್ಕಿಂತ ಫಸ್ಟ್ ಇಲ್ಲೇ ಕೋಚಿಂಗ್ನಾಗ ಆರ್ಮಿ ಕ್ಲಾಸಿಗೆ ಬರ್ತಿದ್ದೆ. ಅದಾದ ತಕ್ಷಣ ನೆಕ್ಸ್ಟ್ ಇದು SSC ಜೆಡಿ ಕ್ಲಾಸ್ ಸ್ಟಾರ್ಟ್ ಆದ ನಂತರ ನವೆಂಬರ್ 1ರಿಂದ ಇಲ್ಲಿ ಬರಾಕ್ತೀವಿ. ಸೊ ಇಲ್ಲಿ ಒಂದು ಟೀಚಿಂಗ್ ಯಾವ ತರ ಅನ್ಸೈತೆ ನಿನಗೆ? ಸಫಿಶಿಯಂಟ್ ಐತೆ, ಚಲೋ ಅನಿಸ್ತೈತಿ, ಎಲ್ಲ ತಿಳಿಸಿ ಹೇಳ್ತಾರು. ಅಂದ್ರೆ ಏನ್ ತಿಳಿಲಿಲ್ಲ ಅಂದ್ರೂ ವಾಪಸ್ ಕೇಳಿದ್ರು ನಡೀತೈತಿ. ಅಂದ್ರೆ ಹಿಂಗೆ ಇರಿಟೇಟ್ ಮಾಡ್ಕೊಂಗಿಲ್ಲ ನಾ ಹೇಳಾಕ. ಎಲ್ಲ ಸರ್ 50 ಜನ ಆಗ್ತಾರೆ ಒಂದ ವರ್ಷನಾಗ, ಒಂದು 3 ವರ್ಷನಾಗ. ಅಂದ್ರೆ ನಮ್ದು 2 ಬ್ಯಾಚ್ ಅಷ್ಟಾಗ್ಯಾವ ಇಲ್ಲಿ ತನ. ಟೋಟಲ್ ಇಲ್ಲಿ ತನ 50 ಹುಡುಗರು ತನ ಆಗ್ತಾವ. ಸೊ ಒಂದೇ ವರ್ಷದಲ್ಲಿ ಒಂದು 50 ಜನ ಹುಡುಗರು ದೇಶ ಸೇವೆ ಕಳಿಸಿದಂತ ಕೀರ್ತಿ ಒಂದು ನೇತಾಜಿ ಕೋಚಿಂಗ್ ಸೆಂಟರ್ ಸಲ್ತದ ಅನ್ನಂಗೈತಿ ಸರ್. ಸರ್, ಇವಾಗ ಒಂದೇ ವರ್ಷದಲ್ಲಿ ಒಂದು 50-55 ಜನ ವಿದ್ಯಾರ್ಥಿಗಳು ಇಲ್ಲಿಂದ ಒಂದು ಪಾಸ್ ಆಗಿ ಹೋಗಿ ದೇಶದ ವಿವಿಧ ಭಾಗಗಳಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಪೋಸ್ಟಿಂಗ್ ಅಲ್ಲಿಯೂ ಇದ್ದಾರೆ. ಸೊ ಒಂದೇ ವರ್ಷದಲ್ಲಿ ಈ ತರ ಒಂದು ಉತ್ತಮವಾದಂತ ರಿಸಲ್ಟ್ ಅನ್ನ ಕೊಡ್ತಕ್ಕಂಥದ್ದ ಈ ಒಂದು ಕೋಚಿಂಗ್ ಸೆಂಟರ್ ಮಾಡೈತಿ ಸರ್. ಸೊ ಈ ತರ ಒಂದು ರಿಸಲ್ಟ್ ಬರ್ಬೇಕಾದ್ರೆ ಈ ಟೀಚಿಂಗ್ ಯಾವ ತರ ಒಂದು ಗುಣಮಟ್ಟ ಟೀಚಿಂಗ್ ಅನ್ನ ನೀವು ಕೊಡ್ತಾ ಇದ್ದೀರಾ? ಒಂದು ಮೇನ್ ಇನ್ಸ್ಟಿಟ್ಯೂಟ್ ಉದ್ದೇಶ ಯಾವುದೇ ಈಗ ಆಲ್ಮೋಸ್ಟ್ ಇನ್ಸ್ಟಿಟ್ಯೂಟ್ ಎದಕ್ಕೆ ಅಂತಾರೆ ಇದೊಂದು ಬಿಸ್ನೆಸ್ ಆಗಿ ಮಾಡ್ಕೊಳ್ಳೋದು ಸ್ಟಾರ್ಟ್ ಆಗ್ತಾವ. ಬಟ್ ನಮ್ದು ಯಾವುದೇ ಉದ್ದೇಶ ಇಲ್ಲ. ನಮ್ದು ಏನಪ್ಪಾ ಅಂತಂದ್ರೆ ಬಂದಂತ ಹುಡುಗರಿಗೆ ಚಲೋ ಎಜುಕೇಶನ್ ಕೊಟ್ಟು ಕಳಿಸ್ಬೇಕು. ಯಾಕಂದ್ರೆ ಆ ಹುಡುಗರು ಹೆಂಗಿರ್ಬೇಕಂದ್ರೆ ಯಾರು ಇಲ್ಲಿ ಶ್ರೀಮಂತ ಫ್ಯಾಮಿಲಿ ಹತ್ರ ಬಂದಾರ, ನಮ್ಮಲ್ಲಿ ಬರಾರ ಆಲ್ಮೋಸ್ಟ್ ರೈತರ ಮಕ್ಕಳು, ಹೌದಾ? ಅವ್ರದ್ದು ರೊಕ್ಕ ನಾವು ತಿನ್ನೋದು ಹಂಗೆ ನಮ್ಗೆ ಯಾವುದೋ ಆಸೆ ಇಲ್ಲ. ನಮ್ಗೇನು ಮೊದಲು ಬರಬೇಕು, ಕಲಿಬೇಕು, ಸೇರಬೇಕು. ಆಮ್ಯಾಗ ಅವ್ರು ಏನ್ ತಿಳಿದಿತ್ತು ಅದನ್ನ ಫೀ ಕೊಡ್ತಾರೆ. ನಮ್ಗೆ ಫೀ ಅಂತ ಇಷ್ಟ ಅಷ್ಟ ಅಂತ ಅವ್ರಿಗೇನು ನಾವು ಈಗ ನಮ್ಮ ಇನ್ಸ್ಟಿಟ್ಯೂಟ್ ಇಷ್ಟು ಚಲೋ ಕ್ವಾಲಿಟಿ ಎಜುಕೇಶನ್ ಕೊಡಕ್ಕೆ ಏನ್ ಕಾರಣಪ್ಪ ಅಂದ್ರೆ ಮೇನ್ ಹೈಲಿ ಕ್ವಾಲಿಫೈಡ್ ಟೀಚರ್ಸ್ ಸರ್ ಎಲ್ಲರೂ. ನಮ್ಮಲ್ಲಿ ಈಗ ಬಸ್ಸು ಸರ್ ಅಂತ ಬಂದ್ರೆ ಬಸ್ಸು ಬರಿಗೆ ಅಂತ ಅವರು ಏನ್ ಮಾಡ್ತಾರೆ, ರೀಸನಿಂಗ್ ಹೇಳ್ತಾರೆ. ಅವರು BSc B.Ed ಆಗೈತಿ, ಪ್ಲಸ್ TET ಎಕ್ಸಾಮ್ ಕ್ಲಿಯರ್ ಆಗೈತಿ ಅವ್ರು. ಆಮ್ಯಾಗ ಸೆಕೆಂಡ್ ನಮ್ಮ ಮಹೇಶ್ ಭಜಂತ್ರಿ ಸರ್ ಅಂತ, ಅವ್ರ ಎಜುಕೇಶನ್ ಬಂದ್ಬಿಟ್ಟು BSc ಅಗ್ರಿ ಆಗೈತಿ. ಅವರು ಬ್ಯಾಂಕಿಂಗ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಯಾರ, ಅವರು ಹೊಂಟಾರೆ. ನೆಕ್ಸ್ಟ್ ಅಕ್ಷಯ್ ಜಮಖಂಡಿ ಅಂತ, ಅವರು BE ಮೆಕ್ಯಾನಿಕಲ್ ಸರ್. ಅವರು ಡೆಲ್ಲಿ PSI ಎಕ್ಸಾಮ್ ಕ್ಲಿಯರ್ ಆಗಿತ್ತು ಅವ್ರದ್ದು.
ಆಮೇಲೆ ನೆಕ್ಸ್ಟ್ ನಾ ಬಂದ್ಬಿಟ್ಟು ಪ್ರಭು ಕಾಳಿಗೆ ನಮ್ KPTCL ಎಕ್ಸಾಮ್ ಕ್ಲಿಯರ್ ಆಗಿದೆ. ನಮ್ದು ಹೈಲಿ ಕ್ವಾಲಿಫೈಡ್ ಟೀಚರ್ಸ್ ಇಲ್ಲಿ. ನಂದು BE ಮೆಕ್ಯಾನಿಕಲ್ ಆಗಿದೆ. ಇಲ್ಲಿ ಯಾರು ಸಾದಾ ಎಜುಕೇಶನ್ ಮಾಡಿದಾರೆ ಯಾರು ಇಲ್ಲ, ಎಲ್ಲಾರು ಕ್ವಾಲಿಫೈಡ್ ಎಜುಕೇಶನ್ ಮಾಡಿದಾರೆ ಅವರು. ಆಮೇಲೆ ಅವ್ರದ್ದು ಏನು ಉದ್ದೇಶಪ್ಪ ಅಂತ ನಮ್ದು ಎಲ್ಲಾರ್ದು ಉದ್ದೇಶ ಒಟ್ಟು ಎಲ್ಲ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅವ್ರಿಗೆ ಅಷ್ಟೇ. ಆಮೇಲೆ ಬಂದವ್ರೆಲ್ಲರೂ ಪಾಸ್ ಆಗೋದು, ಯಾರು ಉಳಿಬಾರ್ದು. ನಮ್ದು ಫಸ್ಟ್ ಬ್ಯಾಚ್ನಾಗ ನೀವು ಬಂದ್ರಂದ್ರೆ 18 ಜನದೊಳಗೆ 15 ಜನ ಪಾಸ್ ಆದ ಆರ್ಮಿ ಒಳಗೆ. ಈ ಸೆಕೆಂಡ್ ಬ್ಯಾಚ್ನಾಗ 35 ಜನ ಇದ್ರು, ಅದ್ರೊಳಗೆ 33 ಜನ ಪಾಸ್ ಆದ. ಇವಾಗ ಒಂದೊಂದು ಬ್ಯಾಚ್ ಅಲ್ಲಿ 15 ಮತ್ತು 33 ಜನ ಪಾಸ್ ಆಗಿ ಹೋದ್ರು ಅಂತ ಇದ್ರಿ. ಸೊ ಇಂದ ವಿದ್ಯಾರ್ಥಿಗಳ ರೆಸ್ಪಾನ್ಸ್ ನಿಮ್ ಜೊತೆ ಯಾವ ತರ ಇತ್ತು, ಅಂದ್ರೆ ಅವ್ರ ಒಡನಾಟ ಯಾವ ತರ ನಿಮ್ ಜೊತೆ ಬೆಳೆಸ್ಕೊಂಡಿರ್ತಾರೆ? ನಮ್ಮಲ್ಲಿ ಈಗ ಆಗಿ ಹೋದವರು ಎಲ್ಲ ಕಾಂಟ್ಯಾಕ್ಟ್ ಆದರು. ಆಮೇಲೆ ಈಗ ಇದ್ದಂತ ಹುಡುಗರು ಎಲ್ಲ ಭಾರಿ ಒಬಿಡಿಯಂಟ್ ಅದ. ಇಲ್ಲಿ ಬಂದಾರ ಯಾರು ಅರವಗಂಟ ಏನು ಹಂಗೇನು ಬಂದ್ರು ಇಲ್ಲಿ ಬಂದ ಕೂಡಲೇ ಭಾರಿ ಒಬಿಡಿಯಂಟ್ ಆಗಿ ಏನ್ ವರ್ಕ್ ಮಾಡ್ಬೇಕು ಎಲ್ಲಾರು ಮಾಡ್ತಾರೆ. ನೀವು ಎಕ್ಸಾಂಪಲ್ ನೀವು ಬೋರ್ಡ್ ನೋಡಿದ್ರೆ ನೇತಾಜಿ ಸೈನಿಕ ತರಬೇತಿ ಕೇಂದ್ರ ಸಾಧಕರಿಗೆ ಸನ್ಮಾನ ಅಂತ ಇತ್ತು. ಇಲ್ಲಿ ಯಾಕಪ್ಪ ಸಾಧಕರಿಗೆ ಸನ್ಮಾನ ಅಂತ ನಮ್ಮಲ್ಲಿ ಬಂದಾರೆಲ್ಲಾರು ಸಾಧಕರಾಗೇ ಹೋಗ್ಬೇಕು, ಯಾರು ಉಳಿಯಂಗಿಲ್ಲ. ಇದೇ ಒಂದು ಕಾರಣಕ್ಕೆ ಏನ್ ಮಾಡಿರ್ತೀವಿ ನಾವು, ಬಂದ ಕೂಡಲೇ ಅವ್ರಿಗೆ ಕಾಣೋದೇನಪ್ಪ ಅಂತ ಸಾಧಕರಿಗೆ ಸನ್ಮಾನ. ಇಲ್ಲಿ ಬಂದವರು ಎಕ್ಸಾಮ್ ಕ್ಲಿಯರ್ ಮಾಡ್ತಾರೋ ಮಾಡಿದಾರು ಸನ್ಮಾನ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಈಗ ಒಂದು ಅವರು ಕ್ವಾಲಿಫೈ ಆಗಿ ಹೋದ ತಕ್ಷಣ ಮರಳಿ ಅವ್ರನ್ನ ಕೋಚಿಂಗ್ ಸೆಂಟರ್ಗೆ ಕರೆಸಿ ಅವ್ರಿಗೆ ಒಂದು ಸನ್ಮಾನವನ್ನು ಮಾಡೋದ್ರ ಮೂಲಕ ಅವ್ರನ್ನ ಒಂದು ಗೌರವಿಸಲಾಗ್ತದೆ. ಸೊ ಈಗ ಒಂದು ಅವರು ಕ್ವಾಲಿಫೈ ಆಗಿ ಹೋದ ತಕ್ಷಣ ಮರಳಿ ಅವ್ರನ್ನ ಕೋಚಿಂಗ್ ಸೆಂಟರ್ಗೆ ಕರೆಸಿ ಅವ್ರಿಗೆ ಒಂದು ಸನ್ಮಾನವನ್ನು ಮಾಡೋದ್ರ ಮೂಲಕ ಅವ್ರನ್ನ ಒಂದು ಗೌರವಿಸಲಾಗ್ತದೆ. ನಮ್ಮ ಭಾರತ ಮಾತೆ ಪುತ್ರರು ಅವ್ರಿಗೆ ಬಂದಾಗ ಒಂದು ಸನ್ಮಾನ ಇರ್ತೈತೆ. ಅವ್ರಿಗಂತರೂ ಸೇರಿದಾರ್ಗಂತೂ ಬಂದಾಗ ಒಂದು ಸನ್ಮಾನ. ಆಮೇಲೆ ಹೊಸ ಈಗ ಅಲ್ಲಿಂತರೂ ಭಾರಿ ಒಳ್ಳೆಯದಾಗಿ ಸೇವೆ ಸಲ್ಲಿಸಾಕತ್ತಾರು ಆರ್ಮಿ ಒಳಗೆ. ಆಮೇಲೆ ಈಗ GD ಹುಡುಗರು ಬಂದಾರು, ಇವ್ರಿಗೂ ಒಂದು ಯಾಕಂದ್ರೆ ಆರ್ಮಿ ಏಜ್ ಮುಗಿದಿರ್ತೈತಿ. ಏಜ್ ಮುಗಿಯಾನ ಅವ್ರು ಏನ್ ಮಾಡ್ತಾರೋ GD ಬರ್ತಾರೆ. ಆ GD ಹುಡುಗರಿಗೂ ನಾವು ಒಂದು ಒಳ್ಳೆ ಎಜುಕೇಶನ್ ಕೊಟ್ಟು ಅವರು ಭಾರತ ಮಾತೆ ಸೇವೆ ಕಲಿಸೋ ಸಲುವಾಗಿ GD ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ. ಅವು ಬಂದಂತ ಹುಡುಗರು ಎಲ್ಲ ನಾವೇನ್ ಹೇಳ್ತೀವಿ ಎಲ್ಲ ಪರ್ಫೆಕ್ಟ್ ಆಗಿ ವರ್ಕ್ ಮಾಡ್ತಾವ್. ಆಲ್ಮೋಸ್ಟ್ ಈಗ ಮೊನ್ನೆ ಅಂತ ಲಾಸ್ಟ್ ಒಂದು GD ಬ್ಯಾಚ್ ಮಾಡಿದ್ವಿ. ಬರೀ 5 ಹುಡುಗರು ಇದ್ರಿ, ಅದ್ರ 3 ಜನ ಆದ, ಇಬ್ರು ಉಳಿದ್ರು. ಅದು ಏನಪ್ಪಾ ಅಂದ್ರೆ ಒಂದು ಚೆಸ್ಟ್ ಬರ್ಲಿಲ್ಲ, ಫಿಸಿಕಲ್ ಚೆಸ್ಟ್ ಬರ್ಲಿಲ್ಲ, ಅವ್ರಿಬ್ರು ಉಳಿದ್ರು. ಉಳಿಕಿದ್ 3 ಮಂದಿ ಪಾಸ್ ಆಗಿ ಹೋದ್ರು, 5 ಮಂದಿ. ಈ ಸಲ GD ಹುಡುಗರು ಬಂದಾವ. ಯಾರು ಮೇನ್ ನಾವ್ ಯಾರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಆರ್ಮಿ ಆಗಿರಂಗಿಲ್ಲ, ಏಜ್ ಮುಗಿದಿರ್ತೈತಿ, ಆರ್ಮಿ ಆಗಿರಂಗಿಲ್ಲ ಅಂತವ್ರಿಗೆ ನಾವು ಇದೊಂದು ಚಾನ್ಸ್ ಅಂತ ಕೊಟ್ಟು ಅವ್ರು ಬಹಳ ಒಂದು ಏನಂತಾರೆ ಎಫೆಕ್ಟಿವ್ ಟೀಚಿಂಗ್ ಮಾಡಿ ಅವ್ರು ಪಾಸ್ ಮಾಡ್ಸಕ್ಕೆ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಹ ಒಂದ್ ಏನಾದ್ರು ಒಂದು ಸಾಧನೆ ಅವನು ಸಾಧಿಸಿಕೊಂಡೇ ಹೋಗ್ತಾನ ಅಂತ ಕಿಸಿಂದ ಒಂದು ಕಾನ್ಫಿಡೆನ್ಸ್ ಆಗಿ ಹೇಳ್ತೀರಿ ಸರ್. ಸೊ ಈ ಒಂದು ಕಾನ್ಫಿಡೆನ್ಸ್ ಹೆಂಗ್ ಸರ್ ಸಾಧ್ಯ? ಏನಿಲ್ಲ, ಬಂದಂತಾರ ಮತ್ತೆ ನಾವು ನಮ್ಮ ಕ್ಲಾಸ್ನಾಗ ಎಕ್ಸ್ಪೆಕ್ಟ್ ಮಾಡೋದು ಎಂತ ಹುಡುಗರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ಗೆ ಏನೂ ಬರಂಗಿಲ್ಲ ಅಂತ ಬರ್ಬೇಕು. ನಮ್ಮಲ್ಲಿ ಭಾರಿ ಶಾಣೆ ಇದ್ದಾರ ತಗೊಂಡು ಪಾಸ್ ಮಾಡಿಸೋರಾಗ ಅರ್ಥಿಲ್ಲ. ಅವ್ಗೆ ಏನೂ ಬರಂಗಿಲ್ಲ ಅಂತ ಬಂದು ಕ್ಲಾಸ್ ಕೊಂಡಿರ್ಬೇಕು. ಅಂತಾರಿಗೆ ನಮ್ಗೆ ಟೀಚಿಂಗ್ ಮಾಡಕ್ ಭಾಳ ಖುಷಿ ಆಕೈತಿ. ಯಾಕಪ್ಪ ಅಂತಂದ್ರೆ ಅಂತಾರ ನಾವು ಒಂದು ಮಟ್ಟಕ್ಕೆ ತಂದ್ವಿ ಅಂದ್ರೆ ಒಂದು ನಮಗೂ ಏನ್ ಅನಿಸ್ತದೆ, ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಬಟ್ ಬಂದಂತ ಹುಡುಗರಿಗೆ ನಾವು ಈಗ ನಾವು 1 ತಿಂಗಳು ಟೀಚ್ ಮಾಡ್ತೀವಿ, 1.5 ತಿಂಗಳು ಟೀಚ್ ಮಾಡ್ತೀವಿ, ನಾವು ಹಂಗಿರಂಗಿಲ್ಲ. ಇವತ್ತು ಬಂದಿಲ್ಲ ನೋಟಿಫಿಕೇಶನ್ ಆಗಿತ್ತು, ಎಕ್ಸಾಮ್ ಆಗೋ ತನಕ ನಾವು ಟೀಚ್ ಮಾಡ್ತೀವಿ. ಅದು 2 ತಿಂಗಳೇ ಆಗಲಿ ಅಥವಾ 3 ತಿಂಗಳೇ ಆಗಲಿ 5 ತಿಂಗಳೇ ಆಗಲಿ, ಅಲ್ಲಿ ತನಕ ನಮ್ಮ ಟೀಚಿಂಗ್ ಇರೋದು. ಎಲ್ಲಿ ತನಕ ನೋಟಿಫಿಕೇಶನ್ ಆಗಿ ಏನು ಅಡ್ಮಿಷನ್ ಮಾಡಿಸ್ತಾರಲ್ಲ ಅಲ್ಲಿ ಎಕ್ಸಾಮ್ ಇರೋ ತನಕ ಮಾತ್ರ ನಮ್ಮ ಟೀಚಿಂಗ್ ಇರುತ್ತೆ. ಒಂದೇ ಎರಡನೇದು ಏನಪ್ಪ ಅಂದ್ರೆ ಅವ್ರಿಗೆ ಅಗದಿ ಸಿಲಿ ಡೌಟ್ಸ್, ಭಾರಿ ಸಣ್ಣ ಡೌಟ್ಸ್ ಇದ್ರು ಕೇಳ್ತಾವ ಹುಡುಗರು. ಕೇಳಿದ ಕೂಡಲೇ ಅಸೈನ್ ಮಾಡೋದಾಗ್ಲಿ, ಯಾಕಂದ್ರೆ ಅವ್ರು ಏನೋ ಡೌಟ್ಸ್ ಕೇಳ್ತಿರ್ತಾರೆ, ನಾವು ಅಗದಿ ಕ್ಲಿಯರ್ ಆಗಿ ಹೇಳಬೇಕು. ಅದು ಇಲ್ಲಿ ಎರಡನೇದಪ್ಪ ಅಂತಂದ್ರೆ ಪ್ರತಿ ಒಂದು ಟಾಪಿಕ್ ಮುಗಿದ ಕೂಡಲೇ ಅವರಿಗೆ ಅದ್ರ ಮ್ಯಾಕ್ ಕ್ವಶನ್ಸ್, ಮೇನ್ಲಿ ಏನಪ್ಪ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರ್ತಾರೆ, ಹೋದ ವರ್ಷದ ಕ್ವಶನ್ ಇರ್ತಾರೆ, ಅವನ್ನೆಲ್ಲ ರೆಫರ್ ಮಾಡಿ ನಾವು ಬಿಡಿಸ್ತೀವಿ. ಆಮೇಲೆ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಈಗ ನಮ್ಮ ಸಿಲೆಬಸ್ ಮುಗಿತಂದ್ರೆ 15-20 ದಿವಸ ಬರೀ ಮಾಕ್ ಟೆಸ್ಟ್ ಮಾಡ್ತೀವಿ. ಮಾಕ್ ಟೆಸ್ಟ್ ಮಾಡೋದು ಬೆಳಿಗ್ಗೆ ಮಾಕ್ ಟೆಸ್ಟ್ ಮಾಡ್ತೀವಿ, ಅದ್ರ ಡಿಸ್ಕಷನ್ ಏನು ಮಾಡ್ತೀವಿ, ಮಧ್ಯಾಹ್ನದವರೆಗೂ ಫುಲ್ ಡಿಸ್ಕಷನ್ ಮಾಡ್ತೀವಿ. ಒಂದು ಕ್ವಶನ್ ಪೇಪರ್ ನಾವು ಡಿಸ್ಕಷನ್ ಮಾಡಕ್ಕೆ 3-4 ತಾಸು ಬರೀ ಡಿಸ್ಕಷನ್ದಾಗ ಹೋಗ್ತೈತೆ. ಆಮೇಲೆ ಮತ್ತೆ ನೆಕ್ಸ್ಟ್ ಮರುದಿವಸ ಹಿಂಗೆ 15 ದಿವಸ ಕಂಟಿನ್ಯೂ ಪ್ರೊಸೆಸ್ ಆಗೋದು ಕೂಡಲೇ ಅವ್ರಿಗೆ ಎಕ್ಸಾಮ್ ಭಯ ಅನ್ನೋದು ಹೋಗ್ಬಿಡುತ್ತೆ. ಯಾವ ತರ ಒಂದು ಕ್ವಶನ್ ಬಿಡಿಸ್ಬೇಕು ಅಂತ ಐಡಿಯಾ ಅವ್ರಿಗೆ ಬಂದ್ಬಿಡುತ್ತೆ. ಆಮೇಲೆ ಅವ್ರಿಗೆ ಫೈನಲ್ ಎಕ್ಸಾಮ್ ಅವ್ರಿಗೆ ಹೊಸದು ಅನ್ಸಂಗೆ ಇದೆ. ಇದು ಕ್ವಶನ್ ಇದು ಬಂದಿತ್ತು, ಇದು ಬಂದಿತ್ತು, ನಾವು ಇದು ಮಾಕ್ ಟೆಸ್ಟ್ ಬಿಡಿಸಿದ ಕ್ವಶನ್ ಇಲ್ಲಿ ಬಂದಿತ್ತು. ಬೇಕಾದ್ರೆ ನೀವು ಯಾವ ಹುಡುಗರು ಕೇಳ್ರಿ ನಮ್ಮಲ್ಲಿ ಅಡಿ ಯಾರು ಹುಡುಗರಿಗೆ ಎಲ್ಲಾರು ಹಂಗ ಒಬ್ಬ ಹುಡುಗನ ನಾ ಭಾಳ ನೆನಪು ಆಗೋದು ಮಂಜೂಶ್ ಒಳಗೆ. ಅವ್ನು ಫಸ್ಟ್ ಟೈಮ್ ನಮ್ಮಲ್ಲಿ ಕೋಚಿಂಗ್ ಬಿದ್ದಿದ್ರಿ. ಅವ್ನು ಕಬ್ಬ ಕಡ್ಯಾಕ ಹೋಗ್ತಿದ್ದ ಹುಡುಗ, ಫಸ್ಟ್ ಟೈಮ್ ಕೋಚಿಂಗ್ ಬಿದ್ದಿದ್ದು. ಅವ್ನು ಬಂದ ಏನೂ ರೆಫರ್ ಮಾಡ್ತಿರ್ಲಿಲ್ಲ, ಬರೀ ಸರ್ ನಾವು ಎಷ್ಟು ಹೇಳ್ತೀವಿ ಅಷ್ಟು ನೋಟ್ಸ್ ರೆಫರ್ ಮಾಡೋದು, ಹೋಗುದು ಬರೋದ. ಒಂದೇ ಸಲಕ್ಕೆ ಅವ್ನು ಕ್ಲಿಯರ್ ಆಗಿ ಪಾಸ್ ಆಯ್ತು.
ನಾಸಿಕ್ ಆರ್ಟಿಲರಿದಾಗ. ಕೊನೆಯದಾಗಿ ನಾವು ಒಂದು ಇನ್ಸ್ಟಿಟ್ಯೂಟ್ ಅದ ಹುಟ್ಟುಕೋಬೇಕು, ಬೆಳಿಬೇಕು, ಮುಂದುವರಿಬೇಕು ಅನ್ನೋದಕ್ಕೆ ಬಹಳಷ್ಟು ಜನಗಳ ಸಹಾಯ ಆಗುತ್ತೆ. ಇದು ಮೇನ್ಲಿ ನಾವು ಬಹಳ ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತಂದ್ರೆ, ಮೊದಲು ನಮ್ಮ 5 ಹುಡುಗರು ಫಸ್ಟ್ ಸ್ಥಾಪನೆ ಮಾಡಿದಾರೆ. ಯಾರಪ್ಪ ಅಂದ್ರೆ 5 ಮಂದಿ: ಶಿವು, ಅರ್ಜುನ, ನಮ್ಮ ಅಡಿಯಪ್ಪ, ನೆಕ್ಸ್ಟ್ ಉಮೇಶ, ಆಮ್ಯಾಗ ಅಮಿತ್. ಇವ್ರ 5 ಜನ ಹುಡುಗರು ಬಂದು ಇವ್ರು ಸ್ಟಾರ್ಟ್ ಮಾಡಿದ ಇನ್ಸ್ಟಿಟ್ಯೂಟ್. ಆಮ್ಯಾಗ ಇದನ್ನ ಮುಂದಾಗದಿ ಬೆಳೆಸ್ಬೋದು ಅಂತಾರೆ ಇಬ್ರು ಹುಡುಗರಲ್ಲ. ಬಹಳ ನಮ್ಮ ಇನ್ಸ್ಟಿಟ್ಯೂಟ್ ಬೆನ್ನೆಲ್ಲ ಬರ್ತಂದ್ರೆ ತಪ್ಪಾಗಿಲ್ಲ. ಒಂದು ವಿಠಲ್ ಕಣ್ಣೂರ್ ಅಂತ, ಇನ್ನೊಬ್ರು ಚನ್ನಬಸು ಮಾಳಿ ಅಂತ, ಇವ್ರಿಗೂ ನಮ್ ಧನ್ಯವಾದ ತಿಳಿಸ್ತೀವಿ. ಹಾಗೂ ನಮ್ಮ ಟೀಚಿಂಗ್ ಸ್ಟಾಫ್ ಆದಂತ ಬಸು ಬರ್ಗಿ ಸರ್, ಅಕ್ಷಯ್ ಜಮಖಂಡಿ ಸರ್, ಮಹೇಶ್ ಭಜಂತ್ರಿ ಸರ್ ಹಾಗೂ ಸಂಜು ಪಾಟೀಲ್ ಸರ್, ಇವ್ರಿಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದ್ರೆ ಅವ್ರ ಸಪೋರ್ಟ್ ಅವ್ರಿಂದ ಇಂಥ ಒಂದು ಒಳ್ಳೆ ಎಫೆಕ್ಟಿವ್ ಟೀಚಿಂಗ್ ಕೂಡ ಸಾಧ್ಯ ಆಗತೈತಿ. ಅವ್ರಿಗೂ ನನ್ನ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ನೀವೇನ್ ಹೇಳ್ತೀರಿ ಸರ್? ನಾವು ಬರ್ರಿ, ಯಾರು ಇಲ್ಲಿ ಲೋಕಲ್ ಹುಡುಗರು ಇದೀರಿ ಅವ್ರಿಗೆ ಸಹಾಯ ಆಗ್ಲತ್ತ ಇಲ್ಲಿ ನಾವು ಕೋಚಿಂಗ್ ಸೆಂಟರ್. ಹೌದಾ? ಒಂದೇದು ನಿಮಗೇನು ಅಡ್ವಾಂಟೇಜ್ ಇದ್ರಿಂದ ಅಂದ್ರೆ ಫೀ ಒಂದೇದು ಕಡಿಮೆ ಇತ್ತು. ಅಗದಿ ಎಲ್ಲಾ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಅಗದಿ ಕಡಿಮೆ ಫೀ. ಎರಡನೇದು, ನೀವು ಹೊರಗೆ ಹೋಗಿ ಇರ್ಬೇಕಂದ್ರೆ ಧಾರವಾಡ, ಬೆಳಗಾವಿ ಯಾವ್ದೋ ಊರಿಗೆ ಹೋಗಿ ನೀವು ಕೋಚಿಂಗ್ ತಗೋಬೇಕಂದ್ರೆ ತಿಂಗಳಿಗೆ ಒಂದು 8,000 to 10,000 ರೂಪಾಯಿ ಬರೀ ಏನಾಕೈತಿ, ಇರು ಖರ್ಚು ಆಕೈತಿ. ಹೌದಾ? ಅಂಥದ್ದು 3 ತಿಂಗಳು ಇರ್ಬೇಕಾಕೈತಿ. ಹೌದಾ? ಅದನ್ನ ಇನ್ನು ನಮ್ದು ಕ್ವಾಲಿಟಿ ಎಜುಕೇಶನ್ ಐತಿ. ಹೌದಾ? ಇವು 3 ಕಾರಣಕ್ಕೆ ನೀವು ಮತ್ತಿದ್ದ ಊರಾಗ ಅಪ್ಪ ಅವನ ಜೊತೆ ಮತ್ತೆ ಪೇರೆಂಟ್ಸ್ಗೆ ಏನ್ ಹೇಳ್ತೀವಿ ಅಂದ್ರೆ, ಆಲ್ಮೋಸ್ಟ್ ಹುಡುಗರು ಬೇರೆ ಊರಾಗ ಚಿಂತೆ ಮಾಡೋದು ಹೆಚ್ಚಾಕೈತಿ. ನನ್ನ ಮಗ ಏನ್ ಮಾಡಾಕತ್ತಾನೋ ಏನಿಲ್ಲ ಅಂತ ನಿಮಗೆ ಚಿಂತೆ ಹೆಚ್ಚಾಕೈತಿ. ಅದಕ್ಕೆ ನಿಮ್ ಊರಾಗ ನಿಮ್ಮ ಮಕ್ಕಳನ್ನ ಇಟ್ಕೊಂಡು ಒಂದು ಒಳ್ಳೆ ಕೋಚಿಂಗ್ ಕೊಡಿಸಿ, ಒಂದು ಸರ್ಕಾರಿ ನೌಕರಿ ಅಥವಾ ನಮ್ಮ SSC GD ಅಥವಾ ಭಾರತ ಮಾತೆ ಸೇವೆ, ಆರ್ಮಿ ಸೇವೆ ಹುಡುಗರಿಗೆ ಒಂದು ಒಳ್ಳೆ, ಈಗ ಆಲ್ರೆಡಿ SSC GD ನೋಟಿಫಿಕೇಶನ್ ಆಗೈತಿ. ಇನ್ನು ಫೆಬ್ರವರಿ 20ನೇ ತಾರೀಕಿಂತ ಎಕ್ಸಾಮ್ ಅದಾವು. ಸೊ ಆಲ್ರೆಡಿ ಅದ್ರ ಸಲುವಾಗಿ ನಾವು SSC GD ಕ್ಲಾಸಸ್ ಸ್ಟಾರ್ಟ್ ಮಾಡೀವಿ. ಯಾರು ಆಸಕ್ತಿ ಇದ್ದಂತ ವಿದ್ಯಾರ್ಥಿಗಳು ಬರ್ರಿ, ಕ್ಲಾಸ್ ಅಟೆಂಡ್ ಆಗ್ರಿ. ಇದೊಂದು ಒಳ್ಳೆ ಸುವರ್ಣ ಅವಕಾಶ. ಈಗ ಆಲ್ರೆಡಿ ನಮ್ಮ ಅಡ್ಮಿಷನ್ ಸ್ಟಾರ್ಟ್ ಆಗೈತಿ, ಕ್ಲಾಸಸ್ ಸ್ಟಾರ್ಟ್ ಆಗ್ಯಾವ. ಯಾರ್ಯಾರಿಗೆ SSC GD ಪಾಸ್ ಆಗಲೇಬೇಕಂತ ಯಾರ್ಯಾರ ಈ ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ, ಬರೋದ್ರಿಂದ ಸ್ವಲ್ಪ ಜಲ್ದಿ ಬರ್ರಿ. ಸೊ ಕೊನೆಯದಾಗಿ ಒಂದು ನಮ್ಮ ಈ ಒಂದು ಚಾನಲ್ಗೆ ಸ್ಪಂದಿಸಿಕೆಯಿಂದ ನೇತಾಜಿ ಸೈನಿಕ ತರಬೇತಿ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಭು ಕಾಳೆ ಸರ್ ಅವರು ಯೋಧರನ್ನ ಕುರಿತು ನಮ್ಮೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡ್ರು. ಸೊ ಅವರಿಗೆ ನಮ್ಮ ಚಾನಲ್ ವತಿಯಿಂದ ಕೊನೆಯದಾಗಿ ನಮಸ್ಕಾರಗಳನ್ನು ತಿಳಿಸ್ತೀನಿ. ಸರ್ ನಮಸ್ಕಾರ. ಸಂಗತಿಗಳನ್ನ ಎಲ್ಲಾ ಜನರಿಗೆ ತರತಕ್ಕಂತ ಚಾಲುಕ್ಯ ಲಾಗ್ಸ್ ಯೂಟ್ಯೂಬ್ ಚಾನಲ್ ಅವರಿಗೂ ಅನಂತ ಧನ್ಯವಾದಗಳು. ಯಾಕಂದ್ರೆ ಇವರು ಆರ್ಮಿ ಹುಡುಗರದ ಇಂಟರ್ವ್ಯೂ ಭಾಳ ಮಾಡ್ತಾರೆ. ಈ ಆರ್ಮಿ ಹುಡುಗರು ಇಂಟರ್ವ್ಯೂ ಮಾಡೋದ್ರ ಚೆನ್ನಾಗಿ ನೋಡೋರಿಗೆ ನಾನು ಆರ್ಮಿ ಹೋಗ್ಬೇಕು, ನಾನು ದೇಶ ಸೇವೆ ಮಾಡಬೇಕು ಅನ್ನುವಂತ ಕಲ್ಪನೆ ಹುಡುಗೈತಿ. ಇದು ಒಂದು ದೊಡ್ಡ ಸಮಾಜ ಸೇವೆ ಅಂತ ಅನ್ಬೋದು ನಾವು. ಹೌದಾ? ಅದಕ್ಕಿಂತ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಕ್ಕಂಥ ನಮ್ಮ ಬಸವರಿಗೂ ಹಾಗೂ ಚಾಲುಕ್ಯ ಲಾಗ್ಸ್ ಯೂಟ್ಯೂಬ್ ಚಾನಲ್ ಅವರಿಗೂ ಧನ್ಯವಾದಗಳು.